ಎಷ್ಟೋ ಜನ ಕೂಡ ಬ್ರೇಕ್‌ಫಾಸ್ಟ್‌ನ ಸ್ಕಿಪ್ ಮಾಡ್ತಾರೆ. ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿ ಆದ್ಮೇಲೆ ಲೈಕ್ 2 ಮೀಲ್ಸ್ ತಗೊಳ್ತಾರೆ. ಹಾಗಾದ್ರೆ ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿದ್ರೂ ಕೂಡ ಅದು ಎಫೆಕ್ಟ್ ಆಗುತ್ತಾ ನಮ್ಗೆ? ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇರುತ್ತಾ? ಕ ನಾಟ್ ನೆಸೆಸರಿಲಿ. ಈಗ ಕೆಲವ್ರಿಗೆ ಬ್ರೇಕ್‌ಫಾಸ್ಟ್ ತಿಂದ ಮೇಲೆ ಕೆಲವ್ರಿಗೆ ಅದೊಂಥರ ಡ್ರೌಸಿನೆಸ್ ಅನ್ಸುತ್ತೆ ಅಥವಾ ತುಂಬಾ ಹೆವಿ ಅನ್ಸುತ್ತೆ. ಕೆಲವ್ರಿಗೆ ಊಟ ಮಾಡಿ ಕೆಲಸ ಮಾಡೋದಕ್ಕಾಗಲ್ಲ. ದಟ್ ಇಸ್ ದೇರ್ ಓನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಅಂಥವ್ರಿಗೆ ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿ ಇಫ್ ದೇ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್, ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡಿದ ಮೇಲೂ ಸಹ ಅವ್ರಿಗೆ ಯಾವುದೇ ಎನರ್ಜಿ ಡ್ರಾಪ್ ಆಗ್ತಾ ಇಲ್ಲ, ಯಾವುದೇ ಥರ ಸುಸ್ತು, ಫೆಟೀಗ್ ಆಗ್ತಾ ಇಲ್ಲ ಅಂತಂದ್ರೆ ಇಟ್ಸ್ ವೆಲ್ ಆಂಡ್ ಗುಡ್ ಫಾರ್ ದೆಮ್. ಬಟ್ ಬ್ರೇಕ್‌ಫಾಸ್ಟ್‌ನ ತಿನ್ನೋದ್ರಿಂದ ಅಥವಾ ಯುವರ್ ಫಸ್ಟ್ ಮೀಲ್ ಆಫ್ ದ ಡೇ ಏನಿದೆಯಲ್ಲ, ಅದನ್ನ ನೀವು ಕರೆಕ್ಟಾಗಿ ಪ್ಲಾನ್ ಮಾಡೋದ್ರಿಂದ ಮತ್ತೆ ಅದ್ರಲ್ಲಿ ನೀವು ಏನು ತಿಂತೀರಾ ಅನ್ನೋದು ನಿಮ್ಮ ರೆಸ್ಟ್ ಆಫ್ ದ ಡೇಗೆ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಫಸ್ಟ್ ಮೀಲಲ್ಲಿ ರಿಕ್ವೈರ್ಡ್ ಪ್ರೋಟೀನ್, ಫ್ಯಾಟ್ ಮತ್ತೆ ಫೈಬರ್ ಫಸ್ಟ್ ಮೀಲಲ್ಲಿ ನೀವು ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ರೆಸ್ಟ್ ಆಫ್ ದ ಡೇ ಏನಿದೆ ಅಲ್ಲಿ ನೀವು ಎನರ್ಜೆಟಿಕ್ ಆಗಿರ್ತೀರಾ, ನಿಮಗೆ ಬೇಗ ಸುಸ್ತಾಗಲ್ಲ, ಮತ್ತೆ ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಏನಿರುತ್ತೆ ದಿನದ್ದು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬಟ್ ದೆನ್ ಅಗೇನ್ ಇದು ಎಲ್ರಿಗೂ ಅಲ್ಲ. ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಸೆಟ್ ಆಗಲ್ಲ. ನಿಮಗೆ ಯಾವುದು ಬೆಟರ್ ಸೂಟ್ ಆಗುತ್ತೆ ಅದನ್ನ ನೀವು ಫಾಲೋ ಮಾಡಿರ್ತಾರೆ.